ಯಾಕಂತ ಕೇಳಿದ್ರ ಯಾಕ್ರಿ ಒಂದು ಊರಿಗೆ ದಾರಿ ಒಂದೇ ಇರುವುದಿಲ್ಲ, ಇರ್ಲಿಲ್ಲ, ಸಾಕಷ್ಟು ದಾರಿಗಳಿರ್ತಾವ. ಹೌದು. ಇದು ಹಾಲು ಮತ ಅಂತಕ್ಕಂಥದ್ದು ಮಾಳಿಂಗರಾಯ ಪುರಾಣ ಬರೆದಿಟ್ಟಿಲ್ಲ, ಅಮೋಘ ಪುರಾಣ ಬರೆದಿಟ್ಟಿಲ್ಲ, ಇಟ್ಟಿಲ್ಲ. ಇದು ಸಂತತಿ ಒಳಗ ಅಮೋಘ ಸಿದ್ಧನ ಮಕ್ಕಳಿಗೆ ಒಂದೊಂದು ಖೂನ ಕೊಟ್ಟಾನ. ಆ ಖೂನದಿಂದ ಮುಂದೆ ಪವಾಡಗಳು ಹಾಕೋತ್ ಹೋಗ್ಯಾವ. ಹೌದು. ಮಾಳಿಂಗರಾಯಗನು 4 ಮಂದಿ ಮಕ್ಕಳದಾವ. ಆ ಮಕ್ಕಳು ತರಲ್ಲ ಮರಣ್ಣ ಏನ್ ಹೇಳ್ತಾರಪ್ಪ ಮಾತಾ? ಎಲ್ಲ ಬಲ್ಲವ್ರಿಲ್ಲ, ಬಲ್ಲವರು ಬಾಳಿಲ್ಲ. ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಾಳಿಲ್ಲ. ಬಲ್ಲವರಿದ್ದು ಬಲವಿಲ್ಲ, ಸಾಹಿತ್ಯ ಎಲ್ಲರಲ್ಲಿಲ್ಲ, ಸರ್ವಜ್ಞ ಅಂತ ಹೇಳಿದ್ರು. ಹೌದು, ಹೇಳಲ್ರಿ, ಇದೇ ಮಾತು ಯಾಕೆ ಹೇಳಿದ್ರಿ ಅವರು? ಎಲ್ಲಾ ಬಲ್ಲವರು ಎಲ್ಲಾ ಕಡೆ ಇರುದಿಲ್ಲ ಅಂತ ಹೇಳ್ಯಾರ ನಮ್ಮ ಮಹಾರಾಜರ್ನು. ಹೇಳ್ಯಾರಲ್ರಿಪ್ಪ. ಅದಕ್ಕೆ ನೀವೆಲ್ಲ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಕತ್ತೀರಿ. ಹೌದು. ನಾವೇನು ಅಷ್ಟು ಬ್ರಹ್ಮಜ್ಞಾನಿಗಳಲ್ಲ, ನಾವು ಅಲ್ಪ ಜ್ಞಾನಿಗಳು ಅಂತಕ್ಕಂಥದ್ದು ಮಾತು ಹೇಳ್ಯಾರಲ್ರಿ. ಅದಕ್ಕಿರ್ಲಿ, ನಮ್ಮ ಮಹಾರಾಜರು ಸರ್ ನನಗೊಂದು ಪ್ರಶ್ನೆ ಕೇಳ್ಯಾರ. ಅವರು ಏನು ಕೇಳ್ಯಾರಪ್ಪ ಮಹಾರಾಜರು? ಆ ಅಮೋಘ ಸಿದ್ಧನ ಸಂತತಿ ಒಳಗ ಅಮೋಘ ಸಿದ್ಧನ ಮಕ್ಕಳಿಗೆ ಒಂದೊಂದು ಖೂನ ಕೊಟ್ಟಾನ. ಆ ಖೂನದಿಂದ ಮುಂದೆ ಪವಾಡಗಳು ಹಾಕೋತ್ ಹೋಗ್ಯಾವ. ಹೌದು. ಮಾಳಿಂಗರಾಯಗನು 4 ಮಂದಿ ಮಕ್ಕಳದಾವ. ಆ ಮಕ್ಕಳಿಗೆ ಮಾಳಿಂಗರಾಯ ಏನು ಖೂನ ಕೊಟ್ಟ, ಹೌದು, ಅವ್ರ ಮುಂದೆ ಏನು ಪವಾಡ ಮಾಡಿದ್ರು ಅಂತಕ್ಕಂಥದ್ದು ಕೇಳ್ಯಾರಲ್ರಿ. ನಮ್ಮ ಮಹಾರಾಜರು ಕೇಳ್ಯಾರ. ಹೌದು. ಮಾಳಿಂಗರಾಯನ ಮಕ್ಕಳಿಗೆ ಒಂದೊಂದು ಮಟ್ಟದ ಕಾರ್ಬಾರ ಕೊಟ್ಟಾನ. ಹೌದಾ? ಯಾವ ಮಟ್ಟಗಳವು? ಯಾವ್ಯಾವಪ್ಪ? ಶಿರಡೋಣ ಮತ್ತು ಹೊನ್ನೂರ, ಉಮರಾಜ ಮತ್ತು ಹುಲಜಂತಿ. ಹೌದು. ಅನ್ನುವಂತ 4 ಮಟ್ಟಗಳ ಕಾರ್ಬಾರ ಆ ಮಕ್ಕಳಿಗೆ ಕೊಟ್ಟಾನ ಅಂತಕ್ಕಂಥದ್ದು ನನಗೆ ಹಿಂಗ ಗೊತ್ತದ. ಹೌದು. ಇದು ಅಲ್ಲ ತಮ್ಮ ಬ್ಯಾರೇನೆ ಅದ ಅಂತೇಳಿ ಹೇಳಿದ್ರ ನಂದೇನ ಅಭ್ಯಂತರ ಇಲ್ಲ. ಯಾಕಂತ ಕೇಳಿದ್ರ, ಯಾಕ್ರಿ ಒಂದು ಊರಿಗೆ ದಾರಿ ಒಂದೇ ಇರುವುದಿಲ್ಲ, ಇರ್ಲಿಲ್ಲ, ಸಾಕಷ್ಟು ದಾರಿಗಳಿರ್ತಾವ. ಹೌದು. ಇದು ಹಾಲು ಮತ ಅಂತಕ್ಕಂಥದ್ದು ಮಾಳಿಂಗರಾಯ ಪುರಾಣ ಬರೆದಿಟ್ಟಿಲ್ಲ, ಅಮೋಘ ಪುರಾಣ ಬರೆದಿಟ್ಟಿಲ್ಲ, ಇಟ್ಟಿಲ್ಲ. ಇದು ಜನಪದ ಅಂತೇಳಿ ಕರೀತಾರ. ಜನರ ಬಾಯಿಂದ ಬಂದ ಪದಗಳೇ ಜನಪದ ತಿಳಿ ಕರೀತಾರ. ಹೌದು. ಹಿಂದಕ್ಕೆ ಹಿರಿಯಾರು ಹೇಳ್ಯಾರಲ್ರಿ. ಏನ್ ಹೇಳ್ಯಾರ? ಹೇಳ್ಯಾರು? ಕೈಲಾಸದಿಂದ ಯೋಗಿನಾದ ಮೋಕ್ಷಿದೇಶ್ವರ, ಮಳಿಕ್ಕಿಲ್ಲ ಬೆಳಿಕ್ಕಿಲ್ಲ, ಬಡವಗ ಭಾಗ್ಯ, ಬಂಜಿಗ ಮಕ್ಕಳು, ಹೋಮದ ಕಂಬಳಿ, ನೇಮದ ಬೆತ್ತ, ಪ್ರಸಾದ ಗಂಟು ತಗೊಂಡು ಮರ್ತೆ ಲೋಕಕ್ಕೆ ಬಂದ ತಿಳಿನು ಹಿರಿಯರೇ ಹೇಳ್ಯಾರ. ಮಾಳಿಂಗರಾಯ ಕಸಿ ಹಂಗೆ ಉಟ್ಕೋತಿದ್ದ, ಖುಷಿದಿಂದ ಬನ್ನಿಗೆ 1000 ಭಾಗ್ಯ ಕಾಯ್ತಿದ್ದ. ಹಗಲು ಗುರುವಿನ ಸೇವಾ ಮಾಡ್ತಿದ್ದ, ಹಗಲು ಭಾಗ್ಯ ಕಾಯ್ತಿದ್ದ, ಇರುಳು ಗುರುವಿನ ಸೇವಾ ಮಾಡ್ತಿದ್ದ. ಮುಂದ ಮರ್ತ್ಯ ಲೋಕದೊಳಗ ಮಾಳಿಂಗರಾಯನ ಭಕ್ತಿ ಹೆಚ್ಚಾದ ಕೂಡಲೇನೆ ಯಾರಿಗಪ್ಪ ಅಂತ ಕೇಳಿದ್ರ ಶಿವನ ಮಗಳ ಲಾಯವ ಹೇಳ್ತಾಳ ಶಿವನಿಗೆ. ಆ ಮರ್ತ್ಯ ಲೋಕದೊಳಗಿರ್ತಕ್ಕಂಥ ಮಾಳಿಂಗರಾಯಿಗ 3 ತಾಸು 3 ಗಳಿಗ್ಯಾಗ ತರ್ತೀನಿ ಅಂತೇಳಿ ತಂದಿಗೆ ಮಾತು ಕೊಟ್ಟು ಮರ್ತ್ಯ ಲೋಕಕ್ಕೆ ಬಂದಳು. ಯಾರು? ಲಾಯವ್ವ. ಹೌದು. ಶಿವನ ಮಗಳ ಲಾಯವ್ವ. ಹೌದು. ಮರ್ತ್ಯ ಲೋಕಕ್ಕೆ ಬಂದಳು. ಕರೆ ಆ ಲಾಯವ ಮುಂದೆ ಹೋದ ಕೂಡಲೇನೆ ಮಾಳಿಂಗರಾಯ ಬೇರೆ ರೂಪ ತೊಡ್ತಿದ್ದ. ಹೌದಪ್ಪ. ಹೌದು. 3 ತಾಸು 3 ಗಳಿಗೆ ಮುಗಿತು. ಕರೆ ಮಾಳಿಂಗರಾಯ ಆ ಲಾಯವ್ಗೆ ಸಿಗಲಿಲ್ಲ. ಮಾಯದಾಟ ಮಾಡ್ದ. ಮಾಯದಾಟ ಮಾಡಿ ಲಾಯವನ ಮೂಗುತ್ತಿ ಅಕ್ಕಿನ ಉಡಿಯಾಗೆ ಉಡಿಚಿಲ್ ಹಾಕದ. ಹೌದು, ಹಾಕಿ ಅಕ್ಕಿಗೆ ಹುಡುಕ್ಯಾಳಕ್ ಹಚ್ಚದ. ಮುಂದ ಅದು ಮುಗ್ನ್ಯಾನ ಮೂಗುತ್ತಿ ಸಿಗಲಿಲ್ಲ. ಹೌದು. ಅವಾಗ ನಂದು ತಪ್ಪಾಯ್ತು, ನನ್ನ ಮುಗ್ನ್ಯಾನ ಮೂಗುತ್ತಿ ಕೊಡು ಅಂದ ಕಾಲಕ್ಕ, ಯವ್ವ ನಿನ್ನ ಮೂಗುತ್ತಿ ನಿನ್ನ ಉಡಿಯಾಗದ ಅಂತೇಳಿ ಮಾಳಿಂಗರಾಯ ಉಡ್ಯಾನ ಮೂಗುತ್ತಿ ಬಿಚ್ಚಿ ಲಾಯವ ಕೊಟ್ಟುಕೊಳ್ಳಿನ. ಅವಾಗ ಲಾಯವ ಅತ್ತಾಳ. ಏನಂದಳು? ಯಪ್ಪ ನಾ ಸೊಕ್ಕಿಲ್ಲ ನಿನಗೆ ಒಯ್ಲಿಕ್ಕೆ ಬಂದಿದ್ದ, ನಾನು ಸೊಕ್ಕ ಮುರಿತು, ನಿನ್ನ ಗುರುವಿನ ಬಲಕ್ಕ ಜಾಗ ಕೊಡು, ಲಾಯವ ಹೋಗಿ ಮುಂದೆ ಶೀಲವಂತಿಯಾಗಿ ವಾಸ ಮಾಡ್ತೀನಿ. ಮಾಳಿಂಗರಾಯ ಹೇಳಿದ್ರು. ಇದನ್ನೆಲ್ಲ ಹಿರಿಯರು ಹೇಳ್ಕೊತ ಬಂದಾರಲ್ರಿ. ಇದನ್ನ ಯಾರು ಪುರಾಣ ಬರೆದಿಟ್ಟಿಲ್ಲ. ಈಗ ನಮ್ಮಂತವ್ರು ಪುರಾಣ ಬರೆದಿಟ್ಟಾರ. ಹಿಂಗೆ ಹಿರಿಯರ ಬಾಯದಿಂದ ಬಂದಿರತಕ್ಕಂತ ಪದಗಳೇ
ಜನಪದ ಕರೆದಾರ. ಮಾಳಿಂಗರಾಯನ ಮಕ್ಕಳಿಗೆ ಮಾಳಿಂಗರಾಯ ಒಂದೊಂದು ಮಟ್ಟದ ಕಾರವಾರ ಕೊಟ್ಟನಂತಕ್ಕಂಥದ್ದು ನನಗೆ ಹಿಂಗ್ ಗೊತ್ತದ. ಇದಲ್ಲ ತಮ್ಮ ಬ್ಯಾರೆ ಅದ ಅಂತೇಳಿ ಹೇಳಿದ್ರೆ ನಂದೇನ ಅಭ್ಯಂತರ ಇಲ್ಲ. ಮಹಾರಾಜರು ನನಗೊಂದು ಪ್ರಶ್ನೆ ಕೇಳ್ಯಾರ. ಅವ್ರಿಗೆ ತಿರುಗಿ ಕೇಳ್ರ ತಿಳಿ ದೈವದವರು ಟಾಳಿ ಕೊಟ್ರ ಅವ್ರಿಗೆ ನಾನು ಸಿದ್ಧಟಿ ಒಳಗೆ ಪ್ರಶ್ನೆ ಕೇಳ್ತೀನಿ. ಅವರು ಕೇಳಮ್ರಿ ತಾಳಿ ಅಲೆ ಫಸ್ಟಿಗೆ ಹೇಳಿಬಿಟ್ಟಾರ್ರಿ ಅವರು. ಹೇಳಿಬಿಟ್ಟಾರ ಅವರು. ಸಿದ್ಧಾಟಿಗೆ ಒಳಗೆ ಕೇಳಬೇಕಾಗ್ಯದ. ನಾನು ಏನ್ರಿಪ್ಪ ನಾನು ಬಹಳ ಮಂದಿ ಕೇಳೀನಿ. ಏನತ್ತ ಬಹಳ ಮಂದಿ ಕೇಳೀನಿ, ಹೇಳಿಲ್ಲ. ನಮ್ಮ ಮಹಾರಾಜರು ಹೇಳ್ತಾರ ಅಂತಕ್ಕಂಥದ್ದು ಆತ್ಮವಿಶ್ವಾಸ ಐತಿ. ಸುಮ್ಮರ್ಕೊಂಡು ಅಮಾವಾಸ್ಯದಾಗ 3 ಮಂದಿ ಪುಣ್ಯದ ಮಕ್ಕಳು. ಹೌದು. 4 ಮಂದಿ ವರವಿನ ಮಕ್ಕಳು. ಯಾರ್ಯಾರು? ಹೌದು. ಸಿದ್ಧ ಬಿಳಿಯಾನ ಸಿದ್ಧ, ಆಚಾರ್ಗೌಡ ಸೋಮಣ್ಣ ಮುತ್ಯ, ಕಡಿಹುಟ್ಟ ಕಣ್ಣು ಮುತ್ಯ. ಹೌದು. ಅಗಳೇ ಹೊನ್ನಮಳೆದ ಹೋಗ್ಸಿದನ್ ಬಗ್ಗೆ ಹೇಳತ್ ಹೇಳ್ಯಾರ ಅವರು. ಹೊನ್ನಮಳೆದ ಹೋಗ್ಸಿದನ್ ಬಗ್ಗೆ ಕೇಳೋದದ. ಏನ್ರಿಪ್ಪ? ಬಿಳಿಯಾನ ಸಿದ್ದನ ಮಗ 2ನೇ ಮಗ ಹೊನ್ನಮಳೆದ ಹೋಗ್ಸಿದ್ದ ಲಗ್ನ ಆಯ್ತು. ಲಗ್ನ ಆದ ಕೂಡಲೇ ನಾಡ ಸಂಚಾರ ಮಾಡ್ಬೇಕಲ್ಲಕತ್ತ, ದೇಶ ಸಂಚಾರ ಮಾಡ್ಬೇಕಲ್ಲಕತ್ತ. ದೇಶ ಸಂಚಾರ ಮಾಡೋಕ್ಕಿಂತ ಮುಂಚಿತವಾಗಿ ಗುಡ್ಡಕ್ಕೆ ಹೋಗ್ಬೇಕು. ಗುಡ್ಡಕ್ಕೆ ಹೋಗಿ ಮುತ್ಯನ ಕೈಲಿ ಆಶೀರ್ವಾದ ಪಡ್ಕೊಂಡು ಬರ್ಬೇಕತ್ತಂದ. ಗುಡ್ಡಕ್ಕೆ ಹೋದ. ಗುಡ್ಡಕ್ಕೆ ಹೋಗಿ ಹೊನ್ನಮಳೆದ ಹೋಗ್ಸಿದ ಮುತ್ಯನ ಪಾದಿಗೆ ನಮಸ್ಕಾರ ಮಾಡಿ ಮುತ್ಯಾಗತ್ತಾನ. ಏನಂದ? ಮುತ್ಯ, ನಾಡು ಸಂಚಾರ ಮಾಡ್ಬೇಕಲ್ಲಕತ್ತೀನಿ, ದೇಶ ಸಂಚಾರ ಮಾಡ್ಬೇಕಲ್ಲಕತ್ತೀನಿ. ನಾ ಹೋಗುವಂತ ಸಮಯದೊಳಗ ನಿನ್ನ ಕೈಯಾಗಿನ ಬೆತ್ತ ಒಯ್ಲಿಕ್ಕೆ ಬಂದಿನ ಮುತ್ಯ, ಬೆತ್ತ ಕೊಡು ಅಂದ. ಹೌದು ಹೇಳ್ದ. ಅವಾಗ ಅಮೋಕ್ಷಿದತ್ತಾನ ಏನಂದ? ಪಾ ನಿಂದು ಲಗ್ನ ಆಗ್ಯಾದ, ಈ ಬೆತ್ತ ತಗೋಬೇಡ, ಈ ಬೆತ್ತ ನಿನ್ನ ಕೈಯಾಗ ಹೋಯ್ತಂದ್ರ ನಿನ್ನ ಹೊಟ್ಟಿಲಿ ಮಕ್ಕಳಾಗಲ್ಲ ಅಂತ ಹೇಳ್ದ ಅಮೋಕ್ಷಿದ್ದ. ಹೌದಪ್ಪ, ಹೌದು, ಮಕ್ಕಳಾಗುದಿಲ್ಲ ಅಂತ ಹೇಳ್ದ. ಅವಾಗ ಹೊನ್ನಮಳದ ಹೋಗ್ಸಿದತ್ತಾನ. ಏನಂದ? ಮುತ್ಯ, ನನಗ ಮಕ್ಕಳಾಗಲಕ್ ಬಿಡಲ್ಯಾಕ? ಭಕ್ತರಿಗೆ ಸಿರಿತನ ಸಿಕ್ಕರೆ ಸಾಕು, ಭಕ್ತರು ಉದ್ಧಾರ ಆದ್ರ ಸಾಕು, ಭಕ್ತರಿಗೆ ಒಳ್ಳೇದಾದ್ರ ಸಾಕು. ಹೌದು. ನಿನ್ನ ಕೈಯಾಗಿನ ಬೆತ್ತ ನನಗೆ ಬೇಕೇ ಬೇಕು ಮುತ್ಯ ಅಂತೇಳಿ ಹಠ ಮಾಡ್ಲಕತ್ತ. ಮೊಮ್ಮಗನ ಹಠ ನೋಡಿ ಮುತ್ಯ ಕೈಯಾಗಿನ ಬೆತ್ತ ಮೊಮ್ಮಗನ ಕೈಯಾಗ ಕೊಟ್ಟ ಕೂಡಲಿನ ಮುಂದೆ ಇವನಿಗೆ ಮಕ್ಕಳೇ ಆಗಲಿಲ್ಲ. ಹೌದು. ಊರನ್ನ ಮಂದಿ ಚುಚ್ಚಿ ಮಾತಾಡಕತ್ರು. ಒಟ್ಟಿದ ಕುಳಬಾನ ನೋಡಬಾರ್ದು, ಸಲ್ಲ ಹೈದಿದ ಗಿಡ ನೋಡಬಾರ್ದು, ಹುಟ್ಟು ಬಂಜಿಯರ ಮುಖ ಮುಂಜಾನೆದ್ದು ನೋಡಬಾರ್ದು ಅಂತೇಳಿ ಚುಚ್ಚಿ ಮಾತಾಡಕತ್ರು. ಆ ಹೊನ್ನಮಳೆದ ಹೋಗ್ಸಿದ ಹೆಂಡತಿಗೆ ತಡ್ಕೊಳ್ಳೋದಾಗ್ಲಿಲ್ಲ. ಅವಾಗ ಹೊನ್ನಮಳೆದ ಹೋಗ್ಸಿದ್ ಗತ್ತಾಳ. ಏನಂತ್ರಿ? ಪತಿದೇವ, ಮುತ್ಯ ಬ್ಯಾಡ ಅಂದ್ರು ಈ ಬೆತ್ತ ಹಠ ಮಾಡಿ ತಗೊಂಡು ಬಂದ್ರಿ. ಹೌದು. ಈ ಬೆತ್ತದಿಂದ ನಮಗ ಮಕ್ಕಳಾಗಲ್ಲ. ಅದು ಊರನ ಮಂದಿ ನಿಂದ್ಯಾದ ಮಾತಾಡಕತ್ತಾರ. ಅವ್ರ ಬಾಯಿ ಹೆಂಗಾದ್ರು ಮಾಡಿ ಮುಚ್ಚುನು, ಒಂದೇ ಒಂದು ಫಲಸಂತನ ಮುತ್ಯನ ಕೈಲಿ ತಗೊಂಡು ಬರ್ರಿ ಅಂತ ಹೇಳಿದಳು. ಹೌದು. ಯಾಕಾಗಲ್ಲ ಅಂತೇಳಿ ಮತ್ತ ಮುತ್ಯನ ಬಲ್ಯಾಕ ಬಂದತ್ತಾನ. ಏನತ್ರಿ? ಮುತ್ಯ, ನಾಯೆಲ್ಲ ಮಕ್ಳು ಬ್ಯಾಡ ಅಂತ ಹೇಳಿದ ಕರೆ ಮನ್ಯಾಗ ನನ್ನ ಹೆಂಡತಿ ಮಕ್ಳು ಬೇಕಲ್ಲಕತ್ತಾಳ. ಊರನ್ ಮಂದಿ ಚುಚ್ಚಿ ಮಾತಾಡಕತ್ತಾರ. ಒಂದೇ ಒಂದು ಫಲಸಂತನ ಕೊಡು ಮುತ್ಯ ತಂದ. ಹೌದಪ್ಪ, ಹೌದು. ಕೇಳ್ದ. ಅವಾಗ ಅಮೋಕ್ಷಿದತ್ತಾನ. ಏನಂದ? ಮಗನ, ನಾ ಮೊದ್ಲೇ ಹೇಳಿದ್ದ ಈ ಬೆತ್ತ ಬ್ಯಾಡ, ಬೆತ್ತ ತಗೊಂಡ್ರೆ ಮಕ್ಕಳು ಆಗೋದಿಲ್ಲ ಅಂತ ಹೇಳಿದ. ಯಾವಾಗ ನನ್ನ ಕೈಯಾಗಿನ ಬೆತ್ತ ನಿನ್ನ ಕೈಯಾಗ ಹೋಗ್ಯದ ಅಂದ ಬಳಕ ನಿನ್ನ ಹೊಟ್ಟಿಲೆ ಏನು ಮಾಡಿದ್ರು ಮಕ್ಕಳೇ ಹುಟ್ಟಲ್ಲ ಅಂತ ಹೇಳ್ದ. ಹೌದು. ಹ್ಯಾಂಗ ಮಾಡುದು ಮುತ್ಯ? ನನ್ನ ಹೆಣ್ತರ ಫಲಸಂತನ ತಗೊಂಡು ಬಂದಾಳ, ಹ್ಯಾಂಗ ಮಾಡ್ಲಿ ಅಂದ ಕೂಡಲೇನೆ ಅವಾಗ ಅಮೋಕ್ಷಿದ್ ಹೇಳ್ತಾನ. ಏನ್ ಹೇಳ್ದ? ನಿನ್ನ ಹೊಟ್ಟಿಲೆ ಮಕ್ಕಳಿಲ್ಲ ಖರೆ, ನಿನ್ನ ತಮ್ಮ ಅಚ್ಚೆಗೈ ಶೀಲಿಸಿದ್ದಾಗ 8 ಮಂದಿ ಮಕ್ಕಳದಾರ. ನಿನ್ನ ಅಣ್ಣ ಇಂದಾಪುರ ಬುಳ್ಳೋಗ್ಸಿದ್ದಾಗ 8 ಮಂದಿ ಮಕ್ಕಳದಾರ. ಅವ್ರ ಬಲ್ಯಾಕ ಹೋಗಿ ಮಕ್ಕಳನ್ನ ಕೇಳು. ಕೊಟ್ರ ಖುಷಿದಿಂದ ಎತ್ಕೊಂಡು ಬಾ. ಅವ್ರು ಕುಡಲಿಲ್ಲ ಅಂದ್ರ ಅವ್ರಿಗೆ ಹೇಳಬೇಡ. ಹೌದು. ಹೇಳಲಾರ್ದೆ ಎತ್ಕೊಂಡು ಬಾ, ನಿನ್ನ ಬೆನ್ನಿಗೆ ನಾ ಇರ್ತೀನಿ ಅಂದ ಅಮೋಕ್ಷಿದ್ದ. ಹೌದಪ್ಪ, ಹೌದು. ಹೇಳ್ದ. ಯಾಕಾಗಲ್ಲ ಮುತ್ಯ ಅಂತೇಳಿ ಸೊಲ್ಲಾಪುರ ಜಿಲ್ಲಾ ಸೊಲ್ಲಾಪುರ ತಾಲೂಕ ಅಚ್ಚಗಾಂವಕ್ಕೆ ಹೋದ. ಹೋಗಿ ಶೀಲಿಸಿದ್ದನ ಬಲ್ಯಾಕ ಕೇಳ್ತಾನ. ಏನತ್ತ? ತಮ್ಮ, ನನ್ನ ಹೊಟ್ಟಿಲೆ ಅಂತೂ ಮಕ್ಕಳಿಲ್ಲ. ನಿನಗೆ 8 ಮಂದಿ ಮಕ್ಕಳದಾರ. ಒಂದೇ ಒಂದು ಮಗನಿಗೆ ಕೊಡುತ್ತಮ್ಮ, ನನ್ನ ಸೇವಕಿಟ್ಟು ಗೊತ್ತಿನಂದ. ಯಾರು? ಹೊನ್ನಮಳೆದು ಹೋಗ್ಸಿದ್ದ. ಹೌದು. ಹೇಳ್ದ. ಅವಾಗ ಶೀಲಿಸಿದ ತಮ್ಮತನ. ಏನಂದ? ಅಣ್ಣ, ಹೊಲದಾಗ ಹೊಲ ಕೇಳು, ಹೊಲ ಕೊಡ್ತೀನಿ. ಮನ್ಯಾಗ ಮನಿ ಕೇಳು, ಮನಿ ಕೊಡ್ತೀನಿ. ಹೊಟ್ಟಿಲೆ ಹುಟ್ಟಿದ ಮಕ್ಕಳಿಗೆ ಹ್ಯಾಂಗ ಕೊಡ್ಲಿ, ಮಕ್ಕಳಿಗೆ ಕೊಡಲ್ಲ ಅಣ್ಣ ಅಂತ ಹೇಳ್ದ. ಹೌದಪ್ಪ, ಹೌದು. ಹೇಳ್ದ. ಅಚ್ಚಾಗ ಬಿಟ್ಟ ಇಂದಾಪುರಕ್ಕೆ ಹೋದ. ಇಂದಾಪುರಕ್ಕೆ ಹೋಗಿ ಬುಳ್ಳೋಗ್ಸಿದನ ಬಲ್ಯ ಕೇಳ್ತಾನ. ಏನು ಕೇಳ್ದ? ಅಣ್ಣ, ನನ್ನ ಹೊಟ್ಟಿಲಿ ಅಂತೂ ಮಕ್ಕಳಿಲ್ಲ. ನಿನಗೆ 8 ಮಂದಿ ಮಕ್ಕಳದಾರ, ಅದ್ರಾಗ ಒಂದೇ ಒಂದು ಮಗನಿಗೆ ಕೊಡು ಅಣ್ಣ, ನನ್ನ ಸೇವಕಿಟ್ಟು ಗೊತ್ತೀನಿ ಅಂದ. ಹೌದು. ಹೇಳ್ದ. ಅವಾಗ ಅಣ್ಣ ಅತ್ತಾನ, ರೊಕ್ಕ ಕೇಳು, ರೂಪಾಯಿ ಕೇಳು, ಬೆಳ್ಳಿ ಕೇಳು, ಬಂಗಾರ ಕೇಳು, ವಜ್ರ ಕೇಳು, ಇಡೂರೆ ಕೇಳು, ಬೇಕಾದ
ಕೊಡ್ತೀನಿ, ಹೊಟ್ಟಿಲೆ ಹುಟ್ಟಿದ ಮಕ್ಕಳಿಗೆ ಮಾತ್ರ ನಾನು ಕೊಡಲ್ಲ ಅಂತ ಹೇಳ್ದ. ಹೌದು. ತಮ್ಮ ಕೊಡಲ್ಲಂದ, ಅಣ್ಣ ಕೊಡಲ್ಲಂದ ಮುತ್ತೇರಿ ಒಂದು ಮಾತು ಹೇಳ್ಯಾನ. ಏನ ಮಾತಾ? ಕೊಟ್ರ ಖುಷಿದಿಂದ ಎತ್ಕೊಂಡು ಬಾ ಅಂತ ಹೇಳ್ಯಾನ. ಹೌದು. ಕೊಡಲಿಲ್ಲ ಅಂದ್ರೆ ಅವ್ರಿಗೆ ಹೇಳಬೇಡ, ಎತ್ಕೊಂಡು ಬಾ, ನಿನ್ನ ಬೆನ್ನಿಗೆ ನಾ ಇರ್ತೀನಿ ಅಂತ ಹೇಳ್ಯಾನ. ಈ ಮಾತು ಅವನು ನೆನಪಿಗೆ ಬತ್ತು. ಅಣ್ಣನ ಅಣ್ಣಗೆ ಹೇಳಾರ್ದು ಎತ್ಕೊಂಡು ಹೋಗ್ಬೇಕಂತೇಳಿ ಆ ಕಡೆ ಈ ಕಡೆ ನೋಡ್ದ. ಅಣ್ಣನ ಮಗ ಅಂಗಳದಾಗ ಅಂಬಗಾಲ್ ಹಚ್ಚಿ ಒಂದು ಕೂಸ ಆಡ್ಲಕತ್ತಿತ್ತು, ಸಾಣದಿತ್ತು. ಸಿದ್ರಾಯಿ ಮುತ್ತೆ ಅಂತ ಹೇಳಿ. ಹೌದು. ಸಿದ್ರಾಯಿ ಮುತ್ತೆ ಆಡ್ಲಕತ್ತಿದ. ಇದೇ ಕೂಸಿಗೆ ಒಯ್ದು ನನ್ನ ಸೇವಾ ಕಿಟ್ಕೋಬೇಕಂತೇಳಿ ಕೂಸಿಗೆ ತಗೊಂಡು ಓಡ್ಲಕತ್ತ. ಹೌದು ಹೌದು. ಓಡೋದು ಅಣ್ಣ ನೋಡ್ದ. ನನ್ನ ತಮ್ಮಗ ನಾ ಎಷ್ಟು ಹೇಳಿದ್ರು ಕೂಡ ನನ್ನ ಮಗನಿಗೆ ನನಗೆ ಹೇಳಾರ್ದು ಎತ್ಕೊಂಡು ಹೊಂಟ ನನ್ನ ಬಳಕ ನನ್ನ ಮಗನಿಗೆ ಅವನು ಬಲ್ಯಾಕ್ ಬಿಡಬಾರ್ದು. ಓಡ್ ಹೋಗಿ ಕಸ್ಕೊಂಡು ಬರ್ಬೇಕಂತೇಳಿ ಇವನು ಬೆನ್ನ ಹತ್ತದ, ಇವನು ಹೆಣತಿನ ಬೆನ್ನ ಹತ್ತದ್ರು. 3 ಮಂದಿ ಓಡ್ಲಕತ್ರು. ಬೆಳಗಾವ ದಾಟಿದ್ರು, ಅತ್ನಿ ದಾಟಿದ್ರು. ಮುಂದೆ ಐನಾಪುರ ಊರು ಬಲ್ಯಾಕ ಒಂದು ಕೆರೆ ಹತ್ತು. ಕೆರೆ ತುಂಬಿತ್ತು. ಕೆರೆ ಟಿಪಿ ಮೇಲೆ ನಿಂತು ಹನುಮಳದ ಹೋಗ್ಸಿದ್ದು. ಹೊಳ್ಳಿ ನೋಡತನ ಅಣ್ಣ ವೈನಿ ಓಡ್ಕೊತ ಹೊಂಟಿದ್ರು. ಹೌದಪ್ಪ ಹೌದು. ಈ ಕೂಸಿಗೆ ನನ್ನ ಬಲ್ಯಾಕ ಇವ್ರು ಬಿಡಲ್ಲ ಬಾ ಅಂತೇಳಿ ತುಂಬಿದ ಕೆರೆಯಾಗ ಆ ಅಂಬಗಲ್ ಹಚ್ಚಿ ಆಡಿರ್ತಕ್ಕಂಥ ಕೂಸಿಗೆ ಎತ್ತಿ ಧಡಮ್ ಅಂತೇಳಿ ಒಕ್ಕಡದ. ಹೌದು. ಒಕ್ಕಡ್ದ. ಅವಾಗ ಅಣ್ಣ ಬಂದು ಕೇಳ್ತಾನ, ಹೌದು ತಮ್ಮ ನನ್ನ ಮಗನಿಗೆ ಯಾಕೆ ಒಕ್ಕಡ್ದಿ, ನನ್ನ ಮಗನಿಗೆ ಕೊಡುವಲ್ಲಕದ್ದ. ಅವಾಗ ಹೊನ್ನಮಳದ ಹೋಗ್ಸಿದತ್ತಾನ. ಏನಂದ? ಅಣ್ಣ, ನಿನ್ನ ಮಗನಿಗೆ ನೀ 3 ಮಾತು ಕರಿ. ನಿನ್ನ ಮಾತಿಗೆ ನಿನ್ನ ಮಗ ಬಂದಂದ್ರ ನೀ ಕರ್ಕೊಂಡು ಹೋಗು. ನಾನು ಕರಿತೀನಿ, ನನ್ನ ಮಾತಿಗೆ ನಿನ್ನ ಮಗ ಬಂದಂದ್ರ ಇಲ್ಲೇ ಬಿಟ್ಟು ಹೋಗ್ಬೇಕಣ್ಣ ಅಂತ ಹೇಳ್ದ. ಹೌದಪ್ಪ ಹೌದು ಹೇಳ್ದ. ವಾದ ಆಯ್ತು. ಅಣ್ಣ ಹೂ ಅಂದ. ಹಡ್ದಿರ್ತಕ್ಕಂಥ ತಂದೆ ಇಂದಾಪುರ ಬುಳ್ಳಾಕ್ಸಿದ್ದ. ಹೌದು. ಮಗು ಸಿದ್ರಾಯ ಮ್ಯಾಗ ಬಾ, ಮಗು ಸಿದ್ರಾಯ ಮ್ಯಾಗ ಬಾ, ಮಗು ಸಿದ್ರಾಯ ಮ್ಯಾಗ ಬಾ ಅಂತೇಳಿ 3 ಮಾತು ಕರೆದ. ತಂದೆ ಮಾತಿಗೆ ಮಗ ಬರ್ಲಿಲ್ಲ. ಹನುಮಳದ ಹೋಗ್ಸಿದ್ದ. ಒಂದೇ ಒಂದು ಮಾತು ಕರಿತಾನ. ಏನತ್ತ? ಮಗು ಸಿದ್ರಾಯ ಮ್ಯಾಗ ಬಾ ಅಂತೇಳಿ ತನ್ನ ಕೈಯಾಗಿನ ಬೆತ್ತ ಕೆರೆಯಾಗ ಒಕ್ಕಡ್ದ. ಅದೇ ಬೆತ್ತ ಹಿಡ್ಕೊಂಡು ಸಿದ್ರಾಯ ಮುತ್ತೆ ಮ್ಯಾಗ ಬಂದ. ಸಿದ್ರಾಯಿ ಮುತ್ಯ ಹೋಗಿ ಐನಾಪುರದ ಕೆರೆಯಾಗೆದ್ದನಂತೇಳಿ ಕೆರೆಸಿದ್ದತ್ತೇಳಿ ನಾಮ ಬದಲಾಯ್ತು. ಇದು ಸಿದ್ಧಟಿಗೆ ವಿಷಯ. ಇಲ್ಲಿ ಪ್ರಶ್ನೆಯನ್ನ ಕೇಳೋದೈತಿ. ಏನ್ರಿ? ಕೈಲಾಸದಿಂದ ತಂದಿರ್ತಕ್ಕಂಥ ಅಮೋಕ್ಷಿದ್ದ ಪ್ರಸಾದ ಗಂಟ ಮಾದುಲಿಂಗ ಒಯ್ದಾನ. ಹೋಮದ ಕಂಬಳಿ ತೇರವಡ ಮಂಗರಾಯಿ ಒಯ್ದಾನ. ನೇಮದ ಬೆತ್ತ ಕರಣಿ ಮಲಕಾರ್ಸಿದ್ ಒಯ್ದಾನ. ಹೌದು. ಇಲ್ಲಿ ಮುತ್ಯನ ಕೈಯನ ಬೆತ್ತ ಹನುಮಳದ ಹೋಗ್ಸಿದ್ದನ್ನು ತಗೊಂಡು ಬಂದಾನ. ಆ ಬೆತ್ತ ಎಲ್ಲಿದಿಂದ ಬಂದಿತ್ತು? ಇಷ್ಟೇ. ಆ ಬೆತ್ತ ಎಲ್ಲಿದಿಂದ ಬಂದಿತ್ತು? ಏನು ಕೆರೆಯಾಗ ಒಕ್ಕಡಿರಲ್ಲ ಆ ಬೆತ್ತ, ಅದೇ ಬೆತ್ತ ಹಿಡ್ಕೊಂಡು ಸಿದ್ರಾಯಿ ಮುತ್ತೆ ಮ್ಯಾಗ ಬಂದ ನೋಡು. ಆ ಬೆತ್ತ ಮುತ್ಯನ ಬೆಲೆಕ್ಕೆ ಎಲ್ಲಿದಿಂದ ಬಂದಿತ್ತು ಅಂತಕ್ಕಂಥದ್ದು ಒಂದು ಸಿದ್ಧಟಿಗೆ ವಿಷಯ ಐತಿ. ಹೌದು. ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಆಡಲಾರ್ದೆ ಬರ್ಲಿ ಒಂದು ಖ್ಯಾಲಿ ಹಾಡಿ ನಮ್ಮ ಮಹಾರಾಜರಿಗೆ ಪಾಳಿ ಹೋಗುತ್ತದೆ. ಸಭಾ ಶಾಂತತೆಯಿಂದ ಆಲಿಸಬೇಕಾಗಿ ವಿನಂತಿರುತ್ತದೆ. ಓಕೆ.